ಮನೆಯಲ್ಲಿ ಪೂಜೆಯ ನೆಪ ಹೇಳಿ ಜ್ಯೋತಿಷಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆಯನ್ನ ನಡೆಸಲಾಗಿದೆ. ಬಲವಂತವಾಗಿ ಜ್ಯೋತಿಷಿಯನ್ನ ಕರೆದೊಯ್ದು ಹಲ್ಲೆ ಮಾಡಿ ಸುಲಿಗೆ ಮಾಡಿದ್ದಾಗಿದೆ. ತುಮಕೂರು ಹೊರವಲಯಕ್ಕೆ ಕರೆದುಕೊಂಡು ಹೋಗಿ ಜ್ಯೋತಿಷಿಯನ್ನ ಹಲ್ಲೆ ಮಾಡಲಾಗಿದೆ. ಮನೆಯಲ್ಲಿ ಪೂಜೆ ಮಾಡಿಸಬೇಕು ಅಂತ ನೆಪ ಹೇಳಿ ಜ್ಯೋತಿಷಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ತುಮಕೂರು ಹೊರವಲಯಕ್ಕೆ ಜ್ಯೋತಿಷಿಯನ್ನ ಕರೆದೊಯ್ದು ಹಲ್ಲೆಯನ್ನ ಮಾಡಲಾಗಿದೆ. ಬಲವಂತವಾಗಿ ಜ್ಯೋತಿಷಿಯನ್ನ ಕರೆದೊಯ್ದು ಹಲ್ಲೆ ಮಾಡಿ ಸುಲಿಗೆ ಮಾಡಲಾಗಿದೆ. ನಿನ್ನ ಬಳಿ ಎಷ್ಟು ಹಣ ಇದೆ ಎಲ್ಲವನ್ನು ಕೊಡು ಅಂತ ಡಿಮ್ಯಾಂಡ್ನ ಮಾಡಲಾಗಿದೆ. ಹಣ ಇಲ್ಲ ಎಂದಾಗ ಲಾಂಗು ಮಚ್ಚಿನಿಂದ 4 ಹಲ್ಲೆಯನ್ನು ಮಾಡಿದ್ದಾರೆ. ಜ್ಯೋತಿಷಿ ಅಕೌಂಟ್ನಿಂದ 4.25 ಲಕ್ಷ ರೂಪಾಯಿನ ಪಡೆದಿತ್ತು ಗ್ಯಾಂಗ್. ಜ್ಯೋತಿಷಿ ಮೊಹಮ್ಮದ್ ತಾರಿಕ್ ಹುಸೇನ್ನಿಂದ ಈಗ ದೂರು ದಾಖಲಾಗಿದೆ. ದೂರಿನನ್ವಯ 4 ಬಂಧಿಸಿದ್ದಾರೆ ಸಂಪಿಗೆಹಳ್ಳಿ ಪೊಲೀಸರು. ಸೊ ಯಲಹಂಕ ಭಾಗದಲ್ಲಿ ಈತ ವಾಸ ಇದ್ದ. ತುಮಕೂರು ಹೊರವಲಯಕ್ಕೆ ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡಿ ಅಕೌಂಟಲ್ಲಿ ಇರೋ ಅಂಥ 4.25 ಲಕ್ಷ ವಸೂಲಿ ಮಾಡಿದ್ದಾರೆ. ನೋಡಿ, ಬಂಧಿತ ಆರೋಪಿಗಳು ಖಾದಿರ್ ಆರೋಪಿ, ಆದಿಲ್ ಆರೋಪಿ. ಈಗ 4 ಪೊಲೀಸರು ಬಂಧಿಸಿದ್ದಾರೆ. ನಿನ್ನ ಹತ್ರ ಎಷ್ಟು ದುಡ್ಡಿದೆ ಹೇಳು, ಇಲ್ಲ ನಿನ್ನ ಮರ್ಡರ್ ಮಾಡ್ತೀವಿ ಅಂತ ಲಾಂಗು ಮಚ್ಚನ್ನು ತೋರಿಸಿದಾರಂತೆ. ತುಮಕೂರಿನ ಹೊರವಲಯಕ್ಕೆ ಕರೆದುಕೊಂಡು ಹೋಗಿ ಬೆದರಿಸಿ ಅವರ ಬಳಿ ಇದ್ದಂಥ ಹಣವನ್ನು ಹಾಕಿಸ್ಕೊಂಡಿದ್ದಾರೆ. ಅದಾದ ನಂತರ ಬಂದು ಜ್ಯೋತಿಷಿ ದೂರನ್ನ ಕೊಟ್ಟಾಗ ಈಗ 4 ಬಂಧಿಸಿದ್ದಾರೆ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರು. ಇದು ಮನೆಯಲ್ಲಿ ಪೂಜೆ ನೆಪ ಹೇಳಿಕೊಂಡು ಜ್ಯೋತಿಷಿ ಒಬ್ಬರನ್ನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಆತನ ಹತ್ರ ಇರೋ ದುಡ್ಡನ್ನೆಲ್ಲ ಹಾಕಿಸ್ಕೊಂಡು ಜೂನ್ 29ನೇ ತಾರೀಕು ಆಗಿರುವಂಥ ಘಟನೆ ಇದು ಬೆಳಕಿಗೆ ಬಂದಿದೆ. ಈಗ 4 ಪೊಲೀಸರು ಬಂಧಿಸಿದ್ದಾರೆ. ಯಲಹಂಕ ಬಳಿ ಮೊಹಮ್ಮದ್ ತಾರಿಕ್ ಹುಸೇನ್ ಇದ್ರು. ಅವ್ರನ್ನ ಬಲವಂತವಾಗಿ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ರು ಆರೋಪಿಗಳು. ತುಮಕೂರು ಹೊರವಲಯಕ್ಕೆ ಕರ್ಕೊಂಡು ಹೋಗಿದ್ರು ಗ್ಯಾಂಗ್. ಜ್ಯೋತಿಷಿ ಬರುವಿಕೆಗಾಗಿ ಕಾಯ್ತಾ ಇದ್ರು ಇನ್ನು 3. ಈ ಹಿಂದೆ ಆದಿಲ್ ಎಂಬಾತನ ಮನೆಯಲ್ಲಿ ಶಾಂತಿಯನ್ನ ಮಾಡಿಸಿದ್ದ ತಾರಿಕ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಜ್ಯೋತಿಷ್ಯದ ನೆಪ ಹೇಳಿ ಪೂಜೆ ನೆಪ ಹೇಳಿ ಜ್ಯೋತಿಷಿಯನ್ನ ಕಿಡ್ನಾಪ್ ಮಾಡಿ ಹಣ ಹಾಕಿಸ್ಕೊಂಡಂಥ ಪ್ರಕರಣ ಯಾವಾಗ ಬೆಳಕಿಗೆ ಬಂತು? ಈಗ ಆರೋಪಿಗಳು ಏನು ಹೇಳ್ತಿದ್ದಾರೆ? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಏನು ಬೆಂಗಳೂರು ಮಾತ್ರ ಅಲ್ಲದೆ ತುಮಕೂರು ಮತ್ತೆ ಮಾದನಾಯಕನಹಳ್ಳಿ ಕಡೆ ಕೂಡ ಈ ಒಂದು ಆರೋಪಿಗಳ ಕೈ ಚಳಕ ತೋರಿರುವಂತಹದ್ದು. ಏನು ಖಾಸಗಿ ಬ್ಯಾಂಕ್ಗೂ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ವಿಡ್ರಾ ಮಾಡಿ ಆ ವಿಡ್ರಾ ಮಾಡುವಂತಹ ಒಂದು ಫಾರ್ಮ್ಗೂ ಕೂಡ ಸೈನ್ ಹಾಕ್ಸ್ಕೊಂಡು ಅಲ್ಲಿ ಅವ್ರ ಹತ್ರ ಬರೋಬ್ಬರಿ 4,25,000 ರೂಪಾಯಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಅದಾದ ನಂತರದಲ್ಲಿ ದೂರದಾರರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ದಾಬಸ್ಪೇಟೆ ಮಾರ್ಗವಾಗಿ ದೊಡ್ಡಬಳ್ಳಾಪುರಕ್ಕೆ ತೆರಳ್ತಾರೆ. ಅದಾದ ನಂತರದಲ್ಲಿ ಹೊರವಲಯದಲ್ಲಿ ಕಾರಿನಿಂದ ಇಳಿಸಿ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಾನು ನಿಮ್ಮನ್ನ ಜೀವ ಸಹಿತ ಉಳಿಸಲ್ಲ ಅನ್ನುವಂತಹ ಮೊಬೈಲ್ ಅನ್ನು ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸದ್ಯಕ್ಕೆ ಆ ಒಂದು ಪ್ರಕರಣ ಏನು ತುಮಕೂರು ಮೂಲದ ಆರಿಫ್ ಮತ್ತು ಆದಿಲ್, ಚಿಕ್ಕಬಾಣವರದ ಇಮ್ರಾನ್ ಮತ್ತು ಆಟಿನಗರದ ಖಾದಿರ್, ಈ 4 ಜನ ಏನಿದ್ದಾರೆ, ಈ 4 ಜನ ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಅಂದ್ರೆ ಅವ್ರು ಸದ್ಯಕ್ಕೆ ಏನು ಈ ಒಂದು ತುಮಕೂರಿನಲ್ಲಿ ಏನು ಸಂತ್ರಸ್ತ ಇರ್ತಾರೆ ಆ ತರನ ಕಿಡ್ನಾಪ್ ಮಾಡಿಕೊಂಡು ಅದಾದ ನಂತರದಲ್ಲಿ ಈ ಎಲ್ಲಾ ಏರಿಯಾಗಳಲ್ಲಿ ಸುತ್ತಾಡಿಸಿ ಅದಾದ ನಂತರದಲ್ಲಿ ಆತನ ಸಂಬಂಧಿಕರಿಗೆ ಕರೆ ಮಾಡಿಸಿ ಅಲ್ಲಿಂದ ಒಂದು ಹಣವನ್ನ ಹಾಕ್ಸ್ಕೊಳ್ಳೋಕೆ ಕೂಡ ಟ್ರೈ ಮಾಡ್ತಾರೆ. ಅಥವಾ ಆತನನ್ನ ಬ್ಯಾಂಕಿಗೂ ಕೂಡ ಕರ್ಕೊಂಡೋಗಿ ಅಲ್ಲಿ ಏನು ವಿಡ್ರಾ ಮಾಡುವಂತ ಫಾರ್ಮ್ಗೆ ಬಲವಂತವಾಗಿ ಸೈನ್ ಹಾಕ್ಸ್ಕೊಂಡು ಅಲ್ಲಿಂದ ಹಣವನ್ನು ಕೂಡ ವಿಡ್ರಾ ಮಾಡ್ಕೊಂಡಿರುವಂತಹದ್ದು. ಸದ್ಯಕ್ಕೆ ಈ ಒಂದು ಕುರಿತಂತೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಂತ ತುಮಕೂರು ಪೊಲೀಸರು ಕೂಡ ಈ ಒಂದು ಆರೋಪಿಗಳಿಗೆ ಬಲೆ ಬೀಸಿದ್ರು. ಯಾವಾಗ ಈ ವಿಚಾರ ಏನು ಸಂಪಿಗೆಹಳ್ಳಿ ಪೊಲೀಸರಿಗೂ ಕೂಡ ಗೊತ್ತಾಗುತ್ತೆ, ಅಂದ್ರೆ ಚಿಕ್ಕಬಾಣವರದಿಂದ ಏನು ಬಂದಂತ ಸಂದರ್ಭದಲ್ಲಿ ಆತ ಏನು ಒಂದು ಸಂಪಿಗೆಹಳ್ಳಿ ಠಾಣೆಯಲ್ಲಿ ಕೂಡ ಒಂದು ದೂರು ದಾಖಲು ಮಾಡ್ತಾನೆ. ಆ ಒಂದು FIR ಆಧಾರಿತವಾಗಿ ಈಗಾಗಲೇ 4 ಜನರನ್ನ ವಿಚಾರಣೆ ಮಾಡ್ತಾ ಇರುವಂತಹದ್ದು. ಈ ಹಿಂದೆ ಏನಾದ್ರೂ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಈ ಆರೋಪಿಗಳು ಅನ್ನುವಂತ ಕುರಿತಂತೆ ಮಧು. ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ.